ನಮಸ್ಕಾರ, ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಾಹುಲ್ ದಯಾನ್. ಸಂಕಲ್ಪ ಕನಕಪುರ ಕಲಿಗೆ ಇರೋದು ಸಿಎಂ ಪಟ್ಟ ಅಲಂಕರಿಸಬೇಕೆಂಬ ಸಂಕಲ್ಪ. ಈ ಸಂಕಲ್ಪದ ಪೂರೈಕೆಗೆ ಡಿಕೆಶಿ ದೇವರ ಮೊರೆ ಹೋಗಿದ್ದಾರೆ. ಮಂತ್ರಾಲಯದ ರಾಯರ ದರ್ಶನ ಪಡೆದು ರಾಮನ ಮೂಲ ಮೂರ್ತಿಯನ್ನ ಪೂಜಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗೆ ಪಂಚಮುಖಿ ಆಂಜನೇಯನಿಗೆ ಸಂಕಲ್ಪ ಪೂಜೆಯನ್ನ ಮಾಡಿಸಿದ್ದಾರೆ. ಡಿಕೆಶಿ ರಾಯರಿದ್ದಾರೆ ಎನ್ನುವ ಹೊತ್ತಲ್ಲೇ ಸಿಎಂ ಬಣ ಚೆಕ್ಮೇಟ್ ಇಟ್ಟಿದೆ. ಸಾಹುಕಾರ್ನ ಅಖಾಡಕ್ಕೆ ಇಳಿಸಿ ಉತ್ತರಾಧಿಕಾರಿ ಪಟ್ಟ ಕಟ್ಟಿದೆ. ಯತೀಂದ್ರ ಹೂಡಿರೋ ಅಹಿಂದ ಅಸ್ತ್ರ ಸಂಚಲನ ಮೂಡಿಸಿದೆ. ಡಿಕೆಶಿ ಪಕ್ಷ ಪೂಜೆಯ ಪಾಠ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ನಿಶ್ಚಿತ ಅಂತ ಅಶೋಕ್ ಶರ ಬರೆದಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಮಧ್ಯೆ ಸಂಘರ್ಷ ಶುರುವಾಗಿದೆ. ಸಂಘದ ಪಥಸಂಚಲನದ ದಿನವೇ ಜಾಥಾ ಹೊರಡೋಕೆ ಜೈ ಭೀಮ್ ಆರ್ಮಿ ಅನುಮತಿಯನ್ನ ಕೇಳಿದೆ. ಪ್ರಿಯಾಂಕ್ ಮಾನದಂಡ ಮಾತುಗಳನ್ನ ಆಡ್ತಲೇ ಸಂಘಕ್ಕೆ ಚಾಟಿ ಬೀಸಿದ್ದಾರೆ. ಜೋಶಿ ಇದೆಲ್ಲ ಪ್ರಚಾರ ಅಂತ ಹೇಳಿದ್ದಾರೆ. ತುಂಗೆ, ಭದ್ರೆ, ಕಾವೇರಿ, ಕಬಿನಿ ಬಗ್ಗೆ ಆಘಾತಕಾರಿ ಸಂಗತಿ ಹೊರಬಿದ್ದಿದೆ. ಕರುನಾಡಿನ ಜಲಮಾತೆಯರಿಂದ ಜೀವಕ್ಕೆ ಸಂಚಕಾರ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಹೇಳಿದೆ. ರಾಜ್ಯದ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ. ಶಕ್ತಿ ದೇವತೆ ಪವಾಡ ಸಂಪನ್ನೆ ಹಾಸನಾಂಬೆ ದರ್ಶನಕ್ಕೆ ತೆರೆ ಬೀಳಲು ಕ್ಷಣಗಣನೆ ಶುರುವಾಗಿದೆ. ಕಳೆದ 12 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾಗ್ತಿದ್ದಾರೆ. ದೇವಾಲಯಕ್ಕೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ. ನಾಳೆ ಮುಂಜಾನೆ 6ಕ್ಕೆ ದೇವಿಯ ದರ್ಶನಕ್ಕೆ ಅದ್ಧೂರಿ ತೆರೆ ಬೀಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.